and for animals and birds. ನಮಸ್ಕಾರ. ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಗುಜರಾತ್ ಭೇಟಿ. ಕೆವಾಡಿಯಾದಲ್ಲಿ ಆರೋಗ್ಯವನ ಉದ್ಘಾಟನೆ, ಹಲವು ಯೋಜನೆಗಳಿಗೆ ಶಿಲಾನ್ಯಾಸ. ರಾಜ್ಯದ ಸಮಗ್ರ ಅಭಿವೃದ್ಧಿ ಬಿಜೆಪಿಯ ಆದ್ಯತೆ. ಕೋವಿಡ್ ಸಂಕಷ್ಟದ ನಡುವೆಯೂ ಜನಸ್ನೇಹಿ ಆಡಳಿತ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೊರೋನಾ ಸೋಂಕು ಪರೀಕ್ಷೆ ಮೂಲಸೌಕರ್ಯ ವೃದ್ಧಿಗೆ ಆದ್ಯತೆ. ದೇಶದಲ್ಲಿ 2,000ಕ್ಕೂ ಅಧಿಕ ಪ್ರಯೋಗಾಲಯಗಳು ಕಾರ್ಯನಿರ್ವಹಣೆ. ಈರುಳ್ಳಿ ಬೀಜ ರಫ್ತು ನಿಷೇಧಿಸಿ ವಿದೇಶಿ ವಾಣಿಜ್ಯ ಮಹಾನಿರ್ದೇಶನಾಲಯ ಅಧಿಸೂಚನೆ. ಲಭ್ಯತೆ ಖಾತರಿಪಡಿಸಲು ಕೇಂದ್ರದಿಂದ ಕ್ರಮ. ಪಿಯೂಷ್ ಗೋಯಲ್. ವಾರ್ತೆಗಳ ವಿವರ. ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಗುಜರಾತ್ನ ಕೆವಾಡಿಯಾದಲ್ಲಿ ಆರೋಗ್ಯವನವನ್ನು ಉದ್ಘಾಟಿಸಿದರು. ನಂತರ ಈ ವಾಹನದಲ್ಲಿ 17 ಎಕರೆ ಪ್ರದೇಶದಲ್ಲಿ 380 ಸಸ್ಯ ಪ್ರಭೇದ ಒಳಗೊಂಡ ಉದ್ಯಾನದಲ್ಲಿ ಒಂದು ಸುತ್ತು ಹಾಕಿದ ಅವರು ಡಿಜಿಟಲ್ ಮಾಹಿತಿ ಕೇಂದ್ರದಲ್ಲಿ ವಿವಿಧ ಔಷಧೀಯ ಸಸ್ಯಗಳ ಮಾಹಿತಿ ಪಡೆದರು. ಅಲ್ಲಿಂದ ಒಳಾಂಗಣ ಉದ್ಯಾನದಲ್ಲಿ ಮನೆಯೊಳಗೆ ಬೆಳೆಯಬಹುದಾದ ಸಸ್ಯಗಳ ವೀಕ್ಷಣೆ ಮಾಡಿದರು. ಉದ್ಯಾನದಲ್ಲಿ ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವದತ್ ಮತ್ತು ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅವರೊಂದಿಗೆ ನೆನಪಿಗಾಗಿ ಫೋಟೋ ತೆಗೆಸಿಕೊಂಡರು. पशु हैं, पक्षी हैं, उनके शरीर का जो रंग है लगभग वही रंग देने की कोशिश की गई है, यानी उनके रंग में समाहित हो जाने की कोशिश। और कुछ ही समय पहले माननीय प्रधानमंत्री श्री नरेंद्र मोदी ने लोकार्पण किया। ಆರೋಗ್ಯ ಕುಟೀರದಲ್ಲಿ ಕೇರಳ ವೈದ್ಯ ಪದ್ಧತಿಯ ಶಿರೋಧಾರ ಚಿಕಿತ್ಸಾ ಕೊಠಡಿಗೂ ಭೇಟಿ ನೀಡಿದರು. ಏಕತಾ ಮಾಲ್ ಉದ್ಘಾಟಿಸಿ ಅನೇಕತೆಯಲ್ಲಿ ಏಕತೆಯನ್ನು ಸಾರುವ ಮಳಿಗೆಯಲ್ಲಿ ಕರ್ನಾಟಕದ ಕಾವೇರಿ ಸೇರಿದಂತೆ ವಿವಿಧ ರಾಜ್ಯಗಳ ಕರಕುಶಲ ವಸ್ತುಗಳ ಮಳಿಗೆ ವೀಕ್ಷಿಸಿದರು. शिल्प और विशिष्ट कलाओं की समृद्ध विविधता को प्रदर्शित करता है कि मॉल वस्त्रों, लकड़ियों और धातुओं पर उकेरी गई अनोखी भारतीय हस्तशिल्प कला को प्रदर्शित करता है। ಪ್ರಧಾನಮಂತ್ರಿ ನರೇಂದ್ರ ಮೋದಿ ನಂತರ ಪ್ರಧಾನಿ ಅವರು ಆಹಾರ ಮತ್ತು ಮಕ್ಕಳ ಪೌಷ್ಟಿಕ ಉದ್ಯಾನದಲ್ಲಿ ಪೌಷ್ಟಿಕ ಪುಟಾಣಿ ರೈಲಿನಲ್ಲಿ ಕುಳಿತು ಸಂಚರಿಸಿ ಹಣ್ಣು ಮತ್ತು ತರಕಾರಿಗಳ ನಿಲ್ದಾಣ, ಕ್ಷೀರ ನಿಲ್ದಾಣ, ಅನ್ನಪೂರ್ಣ ನಿಲ್ದಾಣ ಇತ್ಯಾದಿಗಳನ್ನು ವೀಕ್ಷಿಸಿದರು. ಮತ್ತೊಂದು ರೈಲು ನಿಲ್ದಾಣದಲ್ಲಿ ಪ್ರದರ್ಶನ ತಾಣದಲ್ಲಿ ವಿವಿಧ ಪ್ರದೇಶದ ತಿಂಡಿ ತಿನಿಸು, ಆಹಾರ ಕುರಿತ 3D ಚಲನಚಿತ್ರವನ್ನು ವೀಕ್ಷಿಸಿದರು. किशोरियों में कुपोषण और एनीमिया को कम करने के मकसद से राष्ट्रीय पोषण मिशन शुरू करने वाले प्रधानमंत्री नरेंद्र मोदी ने ही केवड़िया की दूसरी परियोजनाओं की तरह इस पार्क की भी परिकल्पना की है। कुछ ही समय के पश्चात माननीय प्रधानमंत्री श्री नरेंद्र मोदी का ಈಗ ಸ್ವಲ್ಪ ಹೊತ್ತಿನ ಮೊದಲು ಜಂಗಲ್ ಸಫಾರಿ ಉದ್ಘಾಟಿಸಿದ ಪ್ರಧಾನಿ ವನ್ಯ ಮೃಗಗಳ ವೀಕ್ಷಣೆ ಮಾಡಿದರು. एक और बहुत ही महत्वपूर्ण आकर्षण राज्य के मुख्यमंत्री श्री विजय सफारी का राष्ट्र को समर्पण, एक महत्वपूर्ण हस्ताक्षर, एक महत्वपूर्ण अवसर। दुनिया के कई देशों, अफ्रीका, ऑस्ट्रेलिया, दक्षिण अमेरिका आधुनिकीकरण और औद्योगिकीकरण के इस दौर में और जहां पर इस समय प्रधानमंत्री ಇಂದು ಅವರು ವಿವಿಧ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ. ಇದಕ್ಕೂ ಮುನ್ನ 2 ದಿನಗಳ ಗುಜರಾತ್ ಭೇಟಿಗಾಗಿ ಇಂದು ಬೆಳಗ್ಗೆ ಅಹಮದಾಬಾದ್ಗೆ ಆಗಮಿಸಿದ ಪ್ರಧಾನಿಯವರನ್ನು ಗುಜರಾತ್ ರಾಜ್ಯಪಾಲ ಆಚಾರ್ಯ ದೇವದತ್, ಮುಖ್ಯಮಂತ್ರಿ ವಿಜಯ್ ರೂಪಾನಿ ವಿಮಾನ ನಿಲ್ದಾಣದಲ್ಲಿ ಸ್ವಾಗತಿಸಿದರು. ಅಲ್ಲಿಂದ ಗಾಂಧಿನಗರಕ್ಕೆ ತೆರಳಿದ ಪ್ರಧಾನಿ ನಿನ್ನೆ ನಿಧನ ಹೊಂದಿದ ಮಾಜಿ ಮುಖ್ಯಮಂತ್ರಿ ಕೇಶುಭಾಯ್ ಪಟೇಲ್ ಅವರಿಗೆ ಗೌರವ ನಮನ ಸಲ್ಲಿಸಿದರು.
And Prime Minister Modi, in fact, in his tributes earlier to Keshubhai Patel, he was remembering Keshubhai Patel. Garden में PM Modi. ನಾಳೆ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜಯಂತಿಯ ಅಂಗವಾಗಿ ಕೆವಾಡಿಯಾದಲ್ಲಿ ನಡೆಯಲಿರುವ ಏಕತಾ ದಿನದ ಸಮಾರಂಭದಲ್ಲಿ ಭಾಗಿಯಾಗುತ್ತಿದ್ದಾರೆ. ಏಕತಾ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಲಿರುವ ಪ್ರಧಾನಿ ಏಕತಾ ಪ್ರತಿಜ್ಞಾವಿಧಿ ಬೋಧಿಸಲಿದ್ದಾರೆ ಮತ್ತು ಈ ಸಂದರ್ಭದಲ್ಲಿ ಏಕತಾ ದಿನದ ಪರೇಡ್ ವೀಕ್ಷಿಸಲಿದ್ದಾರೆ. ಕೆವಾಡಿಯಾದಿಂದ ವಿಡಿಯೋ ಕಾನ್ಫರೆನ್ಸಿಂಗ್ ಮೂಲಕ ಮಸೂರಿಯ ಲಾಲ್ ಬಹದ್ದೂರ್ ಶಾಸ್ತ್ರಿ ರಾಷ್ಟ್ರೀಯ ಆಡಳಿತ ಅಕಾಡೆಮಿಯ ಭಾರತೀಯ ನಾಗರಿಕ ಸೇವೆಯ ಪ್ರೊಬೇಷನರ್ಸ್ಗಳನ್ನುದ್ದೇಶಿಸಿ ಭಾಷಣ ಮಾಡಲಿದ್ದಾರೆ. ಇದು 2019ರಲ್ಲಿ ಪ್ರಥಮ ಬಾರಿಗೆ ಆರಂಭಿಸಲಾದ ಆರಂಭ ಸಮಗ್ರ ಫೌಂಡೇಶನ್ ಕೋರ್ಸ್ನ ಭಾಗವಾಗಿದೆ. ಅಹಮದಾಬಾದ್ನ ಸಬರಮತಿ ರಿವರ್ ಫ್ರಂಟ್ನಿಂದ ಕವಾಡಿಯಾಗೆ ಏಕತಾ ಪ್ರತಿಮೆಯನ್ನು ಸಂಪರ್ಕಿಸಲಿರುವ ಸಮುದ್ರ ವಿಮಾನ ಸೇವೆಯನ್ನು ಅವರು ಆರಂಭಿಸಲಿದ್ದಾರೆ. ಈಗ ಗುಜರಾತ್ನ ಕೆವಾಡಿಯಾದಿಂದ ನೇರ ಪ್ರಸಾರ. When we look at animals and in nature is that we learn much more about our own habitat because we have been living in cities too long and we don't realize that we are all part of one ecosystem, one biodiversity, all essentially linked to each other. And we can see here a family of leopards. And this is the mighty rhinoceros. एक तरफ राइनोसेरस है तो दूसरी तरफ रॉयल बंगाल टाइगर है, भारत का जो राष्ट्रीय पशु है जिसके संरक्षण के लिए अनेकों प्रयास हो रहे हैं. और भारी भरकम राइनो की अगर बात की जाए तो अपने आप में एक विशिष्ट व्यक्तित्व है, न केवल अपनी भारी भरकम अपने वजन के कारण बल्कि जो रंग रूप है और जो इनका हैबिटेट है वो अफ्रीका और दक्षिण एशिया में मुख्य तौर पर रहता है. काले और सफ़ेद रंग के आमतौर पर राइनोस पाए जाते हैं और यहाँ दूर दूर तक फैली हुई पहाड़ियों के बीच नेचुरल एनवायरनमेंट, प्राकृतिक वातावरण देने की कोशिश हुई है इन सभी पशु पक्षियों को जंगल सफारी में, जिसका आज माननीय प्रधानमंत्री श्री नरेंद्र मोदी ने लोकार्पण किया आपसे कुछ देर पहले. और फिलहाल वे अवलोकन कर रहे हैं अलग अलग एनक्लोजर्स का इस जंगल सफारी में, जो कि केवड़िया टूरिस्ट परिसर को एक अनोखा स्वरूप प्रदान कर रहा है. ಶಿರಾ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಇಂದು ಬಹಿರಂಗ ಪ್ರಚಾರದಲ್ಲಿ ಪಾಲ್ಗೊಂಡರು. ಮದಲೂರಿನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಸಚಿವ ಡಿವಿ ಸದಾನಂದಗೌಡ, ಉಪಮುಖ್ಯಮಂತ್ರಿ ಗೋವಿಂದ ಕಾರಜೋಳ, ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್, ಉಪಾಧ್ಯಕ್ಷ ಬಿವೈ ವಿಜಯೇಂದ್ರ, ಸಂಸದ ಎ ನಾರಾಯಣಸ್ವಾಮಿ, ಸಚಿವ ಶ್ರೀರಾಮುಲು, ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮತ್ತಿತರರು ಭಾಗವಹಿಸಿ ಅಭ್ಯರ್ಥಿ ಪರ ಮತಯಾಚಿಸಿದರು. ಇದೇ ವೇಳೆ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ರಾಜ್ಯದ ಸಮಗ್ರ ಅಭಿವೃದ್ಧಿ ಬಿಜೆಪಿಯ ಆದ್ಯತೆಯಾಗಿದ್ದು ಕೋವಿಡ್ ಸಾಂಕ್ರಾಮಿಕ ಸಂಕಷ್ಟದ ನಡುವೆಯೂ ಜನಸ್ನೇಹಿ ಆಡಳಿತವನ್ನು ಯಶಸ್ವಿಯಾಗಿ ನೀಡಿದೆ. ಸೋಂಕು ತಡೆ ನಿರ್ವಹಣೆಯನ್ನು ಪಾರದರ್ಶಕವಾಗಿ ನಿಭಾಯಿಸಿದ್ದು ಜನಸಾಮಾನ್ಯರ ಆಶೋತ್ತರಗಳಿಗೆ ಸ್ಪಂದಿಸಲಾಗಿದೆ ಎಂದರು. ಉಪಚುನಾವಣೆಯಲ್ಲಿ ಬಿಜೆಪಿ ಗೆಲುವು ಖಚಿತ ಎಂದು ವಿಶ್ವಾಸ ವ್ಯಕ್ತಪಡಿಸಿದ ಅವರು ಕಾಂಗ್ರೆಸ್ ಹಾಗೂ ಜೆಡಿಎಸ್ ಪ್ರತಿಷ್ಠೆ ಉಳಿಸಿಕೊಳ್ಳಲು ಪೈಪೋಟಿ ನಡೆಸುತ್ತಿವೆ ಎಂದರು. ಮೊದಲೂರು ಕೆರೆ ತುಂಬಿಸಬೇಕು, ಬಹಳ ವರ್ಷಗಳ ಕನಸು ನನಸಾಗಬೇಕು ಅಂತ ತಾವು ಹೇಳ್ತಾ ಇದ್ದೀರಾ. ಈ ಮೊದಲೂರು ಕೆರೆಗೆ ನೀರು ಬಿಡಬೇಕು ಅಂತೇನೆ ಕಾಲುವೆ ಮಾಡೋದಕ್ಕೆ ಹಣವನ್ನು ಕೊಟ್ಟಿದ್ದೆ. ಅದೇ ರೀತಿ ನಾನು ಕಾಡುಗೊಲ್ಲ ಅಭಿವೃದ್ಧಿ ನಿಗಮ ಮಾಡಿದ್ದೇನೆ.
ನಾನಿವತ್ತು ನಿಮಗೆ ಭರವಸೆಯನ್ನು ಕೊಡ್ತೇನೆ, ಇನ್ನು 6 ತಿಂಗಳ ಒಳಗಾಗಿ ಈ ಮೊದಲವರು ಕೆರೆಯನ್ನು ತುಂಬಿಸಿ ನಾನೇ ಬಂದು ಉದ್ಘಾಟನೆ ಮಾಡ್ತೇನೆ. ಬೆಂಗಳೂರಿನ ರಾಜರಾಜೇಶ್ವರಿ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿ ಕಾಂಗ್ರೆಸ್ ಮುಖಂಡ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಪಕ್ಷದ ಅಭ್ಯರ್ಥಿ ಪರ ಮತಯಾಚಿಸಿದರು. ಕಾಂಗ್ರೆಸ್ ನಾಯಕರಾದ ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಐವಾನ್ ಡಿಸೋಜಾ, ಡಾ ಅಜಯ್ ಸಿಂಗ್ ಉಪಸ್ಥಿತರಿದ್ದರು. ಡಿಕೆ ಶಿವಕುಮಾರ್ ಮಾತನಾಡಿ, ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಪ್ರಜ್ಞಾವಂತ ಮತದಾರರು ಪ್ರಬುದ್ಧ ನಿರ್ಧಾರ ಕೈಗೊಳ್ಳಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ನವೆಂಬರ್ 3ರಂದು ಮತದಾನ ನಡೆಯಲಿದ್ದು, ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಈ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಇದೇ ಸಂದರ್ಭದಲ್ಲಿ ಬಿಜೆಪಿ ಮುಖಂಡರು ಸಹ ಪ್ರಚಾರ ನಡೆಸಿದರು. ಉಪಮುಖ್ಯಮಂತ್ರಿ ಡಾ ಸಿಎನ್ ಅಶ್ವತ್ಥನಾರಾಯಣ, ಸಚಿವರಾದ ಡಾ ಕೆ ಸುಧಾಕರ್, ಕೆ ಗೋಪಾಲಯ್ಯ ಮತ್ತಿತರರು ಪ್ರಚಾರ ನಡೆಸಿದರು. ಡಾ ಅಶ್ವತ್ಥನಾರಾಯಣ, ಚುನಾವಣೆಯಲ್ಲಿ ಪರಸ್ಪರ ಆರೋಪ ಪ್ರತ್ಯಾರೋಪ ಸಹಜ, ಎಲ್ಲ ಜನ ಸಮುದಾಯವನ್ನು ತಲುಪುವ ನಿಟ್ಟಿನಲ್ಲಿ ಪ್ರಚಾರ ಕೈಗೊಂಡಿರುವುದಾಗಿ ಹೇಳಿದರು. ವಿಧಾನಸಭೆಗೆ ಚುನಾವಣೆ ನಡೆಯುತ್ತಿರುವ ಬಿಹಾರದಲ್ಲಿ 2ನೇ ಮತ್ತು 3ನೇ ಹಂತದ ಚುನಾವಣೆಗೆ ಪ್ರಚಾರ ಭರದಿಂದ ಸಾಗಿದೆ. ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು, ಅಭ್ಯರ್ಥಿಗಳು ಮತದಾರರನ್ನು ಸೆಳೆಯಲು ಬಹಿರಂಗ ಪ್ರಚಾರದಲ್ಲಿ ತೊಡಗಿದ್ದಾರೆ. ಇಂದು ಬೆಗುಸುರಾಯ್ನಲ್ಲಿ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ, ಇನ್ನು ಲಾಂಧ್ರವನ್ನೇ ಹಚ್ಚಿಕೋಬೇಕೋ ಅಥವಾ ಎಲ್ಇಡಿ ಲೈಟ್ ಬೆಳಗಬೇಕೋ, ಲೂಟ್ ರಾಜ್ ಬರಬೇಕೋ ಇಲ್ಲ ಕಾನೂನು ಆಡಳಿತ ಇರಬೇಕೇ, ಬಾಹುಬಲ ಬೇಕೇ ಅಥವಾ ವಿಕಾಸದ ಬಲ ಬೇಕೇ ಎಂದು ಹೇಳಿ ಮತದಾರರನ್ನು ಪ್ರಶ್ನಿಸುವ ಮೂಲಕ ಪ್ರಚಾರ ನಡೆಸಿದರು. ಎನ್ಡಿಎ ಮಿತ್ರ ಪಕ್ಷಗಳಾದ ಬಿಜೆಪಿ, ಜೆಡಿಯು, ಹಮ್ ಮತ್ತು ವಿಐಪಿ ಒಗ್ಗಟ್ಟಿನಿಂದ ಇವೆ ಎಂದು ಅವರು ತಿಳಿಸಿದರು. तो अगर ये सब करना है तो तीर निशान ध्यान रखा, कमल के फूल ध्यान रखा, वीआईपी पार्टी ध्यान रखा, हम पार्टी ध्यान रखा, आप बाकी के करो ध्यान न रखिए। बुझे आप बुझे कि नहीं बुझे? और कुछ लोग गलतफहमी फैलाने का प्रयास कर रहे हैं। मोदी जी की तारीफ करो और नीतीश जी को कुछ बोलो। मैं बड़े स्पष्ट शब्दों में बोलना चाहता हूं, बीजेपी, जनता दल यूनाइटेड, हम पार्टी और वीआईपी यही एनडीए है, इसी को आगे बढ़ाना है, इसके लिए हमको काम करना है। इसलिए मित्रों, ये चुनाव है, लोग आएंगे, यहाँ तरह तरह की बातें बोलेंगे। अब ये मैं सुन रहा था तेजस्वी का, वो लैंड लॉक है ना जी, लैंड लॉक नहीं है, आपका माइंड लॉक है, आपका माइंड लॉक है। ये लैंड लॉक का किस्सा नहीं है, आपका माइंड लॉक है। और मैं बड़े खुले मन से कहना चाहता हूं कि आपने अपने पिता और माता, जिन्होंने 7.5 साल दोनों ने चीफ मिनिस्टर रहे, ಜೆಡಿಯು ಅಧ್ಯಕ್ಷ ಹಾಗೂ ಬಿಹಾರ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರಿಂದು ಮುಜಾಫರ್ಪುರ್ನಲ್ಲಿ ಎನ್ಡಿಎ ಅಭ್ಯರ್ಥಿಗಳ ಪರ ಮತಯಾಚಿಸಿ ಬಿಹಾರವನ್ನು ಲಾಂಧ್ರದ ಮಬ್ಬು ಬೆಳಕಿನಿಂದ ವಿದ್ಯುತ್ ಉಜ್ವಲ ಬೆಳಕಿಗೆ ಪರಿವರ್ತಿಸಲಾಗಿದೆ ಎಂದು ಹೇಳಿದರು. ಆರ್ಜೆಡಿ ನಾಯಕ ತೇಜಸ್ವಿ ಯಾದವ್, ಎಡಪಕ್ಷಗಳ ನಾಯಕರಾದ ಸೀತಾರಾಂ ಯೆಚೂರಿ, ಡಿ ರಾಜಾ ಮತ್ತಿತರರು ಪ್ರಚಾರದಲ್ಲಿ ಭಾಗಿಯಾದರು. ನವೆಂಬರ್ 3ರಂದು 2ನೇ ಹಂತದಲ್ಲಿ 17 ಜಿಲ್ಲೆಗಳ ವ್ಯಾಪ್ತಿಯ 94 ವಿಧಾನಸಭಾ ಕ್ಷೇತ್ರಗಳಿಗೆ ಮತದಾನ ನಡೆಯಲಿದ್ದರೆ, 3ನೇ ಮತ್ತು ಕೊನೆಯ ಹಂತದಲ್ಲಿ ಉಳಿದ 78 ವಿಧಾನಸಭಾ ಕ್ಷೇತ್ರಗಳಿಗೆ ನವೆಂಬರ್ 7ರಂದು ಮತದಾನ ನಡೆಯಲಿದೆ. ಬಿಜೆಪಿ, ಜೆಡಿಯು, ಹಮ್ ಸೇರಿದಂತೆ ಎನ್ಡಿಎ ಮೈತ್ರಿಕೂಟ ಇಲ್ಲಿ ಒಟ್ಟಾಗಿ ಚುನಾವಣೆ ಎದುರಿಸುತ್ತಿದ್ದರೆ, ಆರ್ಜೆಡಿ, ಕಾಂಗ್ರೆಸ್, ಸಿಪಿಐ ಮತ್ತು ಸಿಪಿಐಎಂಎಲ್ ಒಳಗೊಂಡ ಮಹಾಗಠಬಂಧನ್ ಒಗ್ಗೂಡಿ ಅಖಾಡಕ್ಕೆ ಇಳಿದಿವೆ.
ಕೇಂದ್ರ ರಾಸಾಯನಿಕ ಮತ್ತು ಪೆಟ್ರೋ ರಾಸಾಯನಿಕ ಇಲಾಖೆ ಅಡಿಯ ಸರ್ಕಾರಿ ಸ್ವಾಮ್ಯದ ಎಚ್ಐಎಲ್ ಇಂಡಿಯಾ ನಿಯಮಿತ ಪ್ರಸಕ್ತ ಹಣಕಾಸು ವರ್ಷದ ಪ್ರಥಮ 2 ತ್ರೈಮಾಸಿಕದ ರಫ್ತಿನಲ್ಲಿ ಗಣನೀಯ ವೃದ್ಧಿ ಸಾಧಿಸಿದ್ದು, ರಾಸಾಯನಿಕ ಮತ್ತು ರಸಗೊಬ್ಬರ ಖಾತೆ ಸಚಿವ ಡಿವಿ ಸದಾನಂದಗೌಡ ಅಭಿನಂದನೆ ಸಲ್ಲಿಸಿದ್ದಾರೆ. ಕಳೆದ ಏಪ್ರಿಲ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ಕಂಪನಿ ಕಳೆದ ವರ್ಷದ ಇದೇ ಅವಧಿಗೆ ಹೋಲಿಸಿದರೆ ಶೇಕಡಾ 65ರಷ್ಟು ರಫ್ತು ವೃದ್ಧಿ ಸಾಧಿಸಿದ್ದು ಉತ್ತಮ ಸಾಧನೆ ಮಾಡಿದೆ. ಆಡಳಿತ ಮಂಡಳಿಗೆ ಹಾಗೂ ತಂಡಕ್ಕೆ ಅಭಿನಂದನೆಗಳು ಎಂದು ಅವರು ತಿಳಿಸಿದ್ದಾರೆ. ಮುಂಬರುವ ವರ್ಷಗಳಲ್ಲೂ ಹಿಂದೂಸ್ತಾನ್ ಕೀಟನಾಶಕಗಳ ನಿಯಮಿತ ಯಶಸ್ವಿಯಾಗಿ ಸಾಗಿ ಗಣನೀಯ ಸಾಧನೆ ಮಾಡಲಿ ಎಂದು ಆಶಿಸಿದ್ದಾರೆ. ಜಗತ್ತಿನಲ್ಲಿ ಮಾರಕ ಕೊರೋನಾ ವೈರಾಣು ಸೋಂಕಿತರ ಸಂಖ್ಯೆ 4,40,00,000 ದಾಟಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ತಿಳಿಸಿದೆ. ಕೊರೋನಾ ವೈರಾಣು ಸೋಂಕಿನ ಪ್ರಸರಣದ ಹೆಚ್ಚಳವನ್ನು ತಡೆಯಲು ಫ್ರಾನ್ಸ್ ಮತ್ತು ಜರ್ಮನಿ ಸಾಮಾಜಿಕ ಜೀವನದ ಮೇಲೆ ಹೆಚ್ಚಿನ ನಿರ್ಬಂಧಗಳನ್ನು ವಿಧಿಸಿವೆ. ಚೈನಾದಲ್ಲಿ ಕ್ಸಿಯಾಂಗ್ ಪ್ರಾಂತ್ಯದ ಕಾಶ್ಗರ್ಗೆ ಈವರೆಗೆ ನಗರದಲ್ಲಿ 183 ಹೊಸ ಕೊರೋನಾ ಪ್ರಕರಣಗಳು ಬಂದಿರುವ ಹಿನ್ನೆಲೆಯಲ್ಲಿ ನಿರ್ಬಂಧ ಹೇರಲಾಗಿದೆ. ಕಳೆದ 24 ಗಂಟೆಗಳಲ್ಲಿ ದೇಶದಲ್ಲಿ 48,648 ಹೊಸ ಕೊರೋನಾ ಸೋಂಕಿನ ಪ್ರಕರಣಗಳು ಪತ್ತೆಯಾಗಿದ್ದು, ಇದರೊಂದಿಗೆ ಒಟ್ಟು ಸೋಂಕಿತರ ಸಂಖ್ಯೆ 80,88,851ಕ್ಕೆ ಏರಿಕೆಯಾಗಿದೆ. ನಿನ್ನೆ ಒಂದೇ ದಿನ 563 ಮಂದಿ ಮೃತಪಟ್ಟಿದ್ದು, ಈವರೆಗೆ ಮೃತಪಟ್ಟವರ ಸಂಖ್ಯೆ 1,21,090ಕ್ಕೆ ಏರಿಕೆಯಾಗಿದೆ. ಮರಣ ದರ ಶೇಕಡಾ 1.50ಯಲ್ಲಿದೆ. 5,94,386 ಸೋಂಕಿತರು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಸಕ್ರಿಯ ಪ್ರಮಾಣ ಶೇಕಡಾ 7.35ಕ್ಕೆ ಇಳಿಕೆಯಾಗಿದೆ. 73,73,375 ಸೋಂಕಿತರು ವಿವಿಧ ಆಸ್ಪತ್ರೆಗಳಿಂದ ಬಿಡುಗಡೆಯಾಗಿದ್ದು, ಚೇತರಿಕೆ ಪ್ರಮಾಣ ಶೇಕಡಾ 91.15ಕ್ಕೆ ಏರಿಕೆಯಾಗಿದೆ ಎಂದು ಕೇಂದ್ರ ಆರೋಗ್ಯ ಸಚಿವಾಲಯ ತಿಳಿಸಿದೆ. ಜಗತ್ತಿನಲ್ಲಿ ಮಾರಕ ಕೊರೋನಾ ವೈರಾಣು ಸೋಂಕಿತರ ಸಂಖ್ಯೆ 4,40,00,000 ದಾಟಿದೆ ಎಂದು ವಿಶ್ವ ಆರೋಗ್ಯ ಸಂಸ್ಥೆ WHO ತಿಳಿಸಿದೆ. ಕೊರೋನಾ ವೈರಾಣು ಸೋಂಕಿನ ಪ್ರಸರಣದ ಹೆಚ್ಚಳವನ್ನು ತಡೆಯಲು ಫ್ರಾನ್ಸ್ ಮತ್ತು ಜರ್ಮನಿ ಸಾಮಾಜಿಕ ಜೀವನದ ಮೇಲೆ ಹೆಚ್ಚಿನ ನಿರ್ಬಂಧಗಳನ್ನು ವಿಧಿಸಿವೆ. ಚೈನಾದಲ್ಲಿ ಕ್ಸಿಯಾಂಗ್ ಪ್ರಾಂತ್ಯದ ಕಾಶ್ಗರ್ಗೆ ಈವರೆಗೆ ನಗರದಲ್ಲಿ 183 ಹೊಸ ಕೊರೋನಾ ಪ್ರಕರಣಗಳು ಬಂದಿರುವ ಹಿನ್ನೆಲೆಯಲ್ಲಿ ನಿರ್ಬಂಧ ಹೇರಲಾಗಿದೆ. ರಜೆ ಪ್ರಯಾಣ ರಿಯಾಯಿತಿ ನಗದುರಹಿತ ಯೋಜನೆ ಎಲ್ಟಿಸಿ ಅಡಿ ಲಭ್ಯವಿರುವ ಆದಾಯ ತೆರಿಗೆ ವಿನಾಯಿತಿಯನ್ನು ಕೇಂದ್ರ ಸರ್ಕಾರೇತರ ನೌಕರರಿಗೆ ವಿಸ್ತರಿಸಲು ನಿರ್ಧರಿಸಲಾಗಿದೆ. ರಾಜ್ಯ ಸರ್ಕಾರಗಳು, ಸಾರ್ವಜನಿಕ ಉದ್ಯಮಗಳು, ಬ್ಯಾಂಕ್ಗಳು, ಖಾಸಗಿ ವಲಯದ ನೌಕರರಿಗೆ ಈ ಸೌಲಭ್ಯ ದೊರೆಯಲಿದೆ. ಸರ್ಕಾರಿ ನೌಕರರಿಗೆ ಲಭ್ಯವಿರುವ ಈ ಯೋಜನೆಯಡಿ ಸರ್ಕಾರೇತರ ನೌಕರರು ಸಹ ಆದಾಯ ತೆರಿಗೆ ವಿನಾಯಿತಿಯನ್ನು ಪಡೆಯಲು ಅರ್ಹತೆ ಪಡೆಯಲಿದ್ದಾರೆ. ಈ ವರ್ಷದ ಅಕ್ಟೋಬರ್ 12ರಿಂದ 2021ರ ಮಾರ್ಚ್ವರೆಗೆ ಎಲ್ಟಿಸಿ ಸೌಲಭ್ಯ ಪಡೆಯಲು ಅವಕಾಶ ಕಲ್ಪಿಸಲಾಗಿದೆ. ಜಿಎಸ್ಟಿ ನೋಂದಾಯಿತ ಮಾರಾಟಗಾರರಿಂದ ಡಿಜಿಟಲ್ ಮಾದರಿಯ ಖರೀದಿಗಳಿಗೆ ಈ ವಿನಾಯಿತಿ ದೊರೆಯಲಿದೆ. ಭಾರತೀಯ ತೈಲ ನಿಗಮ ಇಂಡಿಯನ್ ಆಯಿಲ್ ತನ್ನ ಗ್ರಾಹಕರ ಅನುಕೂಲಕ್ಕಾಗಿ ಅನಿಲ ಸಿಲಿಂಡರ್ ಮುಂಗಡ ಬುಕ್ಕಿಂಗ್ಗಾಗಿ ದೇಶಾದ್ಯಂತ ಏಕರೂಪ ವ್ಯವಸ್ಥೆ ಜಾರಿಗೊಳಿಸಿದೆ. ಇನ್ನು ಮುಂದೆ ಸಿಲಿಂಡರ್ ಬುಕ್ಕಿಂಗ್ಗೆ ಗ್ರಾಹಕರು ದೇಶದ ಎಲ್ಲಾ ಭಾಗಗಳಲ್ಲೂ ಒಂದೇ ದೂರವಾಣಿ ಸಂಖ್ಯೆಯನ್ನು ಬಳಸಲು ಅವಕಾಶ ಕಲ್ಪಿಸಲಾಗಿದೆ. ಸಿಲಿಂಡರ್ ಬುಕ್ಕಿಂಗಿಗೆ 7718955555ಕ್ಕೆ ಕರೆ ಮಾಡಬೇಕಾಗುತ್ತದೆ. ಈ ವ್ಯವಸ್ಥೆ ನಾಳೆ ನಂತರ ಜಾರಿಗೆ ಬರಲಿದೆ. ದಿನದ 24 ಗಂಟೆಗಳ ಕಾಲ ಈ ಸೇವೆ ಲಭ್ಯವಿದ್ದು, ಅಖಿಲ ಭಾರತ ಮಟ್ಟದಲ್ಲಿ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಸಿಲಿಂಡರ್ ಮುಂಗಡ ಬುಕ್ಕಿಂಗ್ ಮಾಡಬಹುದಾಗಿದೆ. ಜೊತೆಗೆ ಎಸ್ಎಂಎಸ್ ಮತ್ತು ಐವಿಆರ್ಎಸ್ ಮೂಲಕವೂ ಸಿಲಿಂಡರ್ ಬುಕ್ಕಿಂಗ್ಗೆ ಅವಕಾಶ ಕಲ್ಪಿಸಲಾಗಿದೆ.
ಕೋವಿಡ್-19 ಸೋಂಕು ಭೌಗೋಳಿಕ ಆರ್ಥಿಕ ಪರಿಣಾಮಗಳನ್ನು ಉಂಟು ಮಾಡಿದ್ದು ಅಧಿಕಾರದ ಏಕಾಗ್ರತೆಯ ಪ್ರಯತ್ನಗಳಿಗೆ ಇದು ಅಪಾಯ ತಂದೊಡ್ಡಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್ ಜೈಶಂಕರ್ ಹೇಳಿದ್ದಾರೆ. ಕೋವಿಡ್ ನಂತರ ಭಾರತದ ವಿದೇಶಾಂಗ ನೀತಿ ಕುರಿತು ಪ್ಯಾರಿಸ್ನ ಐಎಫ್ಆರ್ಐ ಸಮಾವೇಶದಲ್ಲಿ ಅವರು ಕೋವಿಡ್ ಸಂಕಷ್ಟದಿಂದ ಪೂರೈಕೆ ಸರಪಳಿ ಮೇಲೆ ಪ್ರತಿಕೂಲ ಪರಿಣಾಮ ಬೀರಿದೆ. ಈ ಬೆಳವಣಿಗೆಯಿಂದ ಜಾಗತಿಕವಾಗಿ ಹೆಚ್ಚು ವಿಶ್ವಾಸಾರ್ಹ ಮತ್ತು ಸಮರ್ಥರ ಅಗತ್ಯವಿದ್ದು, ಈ ಎರಡು ಗುಣಲಕ್ಷಣಗಳನ್ನು ಭಾರತ ಹೊಂದಿದೆ ಎಂದು ಅವರು ಪ್ರತಿಪಾದಿಸಿದ್ದಾರೆ. ಭಾರತ ಸದಾಕಾಲ ವಸುದೈವ ಕುಟುಂಬಕಂ ಎಂಬ ಪುರಾತನ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದು, ಕೋವಿಡ್ ಸಂಕಷ್ಟದಲ್ಲೂ ಔಷಧ ಉತ್ಪಾದನೆಯಲ್ಲಿ ಮಹತ್ವದ ಸಾಧನೆ ಮಾಡಿ ಹೈಡ್ರೋಕ್ಲೋರೈನ್, ಪ್ಯಾರಾಸಿಟಮಾಲ್ ಮತ್ತಿತರ ಔಷಧಿಗಳನ್ನು 150ಕ್ಕೂ ಹೆಚ್ಚು ರಾಷ್ಟ್ರಗಳಿಗೆ ಪೂರೈಸಿದೆ. 50%ಕ್ಕೂ ಹೆಚ್ಚಿನ ಪ್ರಮಾಣದಲ್ಲಿ ವಾಣಿಜ್ಯೇತರ ಉದ್ದೇಶಕ್ಕಾಗಿ ಔಷಧಗಳನ್ನು ವಿತರಿಸಲಾಗಿದೆ ಎಂದು ಹೇಳಿದ್ದಾರೆ. ಕೊರೋನಾ ಸೋಂಕು ಸಂದರ್ಭದಲ್ಲಿ ಚೈನಾ ಗಡಿಯಲ್ಲಿ ಭಾರತ ಬಿಕ್ಕಟ್ಟು ಎದುರಿಸುವಂತಾಯಿತು. ಈ ಸಮಸ್ಯೆಯನ್ನು ದೃಢತೆ ಮತ್ತು ಪ್ರಬುದ್ಧತೆಯಿಂದ ಎದುರಿಸಿದೆ. ಇದೇ ರೀತಿ ಪಶ್ಚಿಮ ಗಡಿಯಿಂದ ಭಯೋತ್ಪಾದನೆ ನಿವಾರಿಸುವ ಗುರಿಯನ್ನು ಮುಂದುವರೆಸಿದೆ ಎಂದು ಸಚಿವ ಜೈಶಂಕರ್ ಹೇಳಿದ್ದಾರೆ. ತತ್ಕ್ಷಣದಿಂದಲೇ ಜಾರಿಗೆ ಬರುವಂತೆ ಭಾರತದಿಂದ ಈರುಳ್ಳಿಯ ಬೀಜ ರಫ್ತು ನಿಷೇಧಿಸಿ ವಿದೇಶ ವಾಣಿಜ್ಯ ಮಹಾನಿರ್ದೇಶನಾಲಯ ಡಿಜಿಎಫ್ಟಿ ಅಧಿಸೂಚನೆ ಹೊರಡಿಸಿದೆ. ಈ ಮುನ್ನ ಈರುಳ್ಳಿ ಬೀಜದ ರಫ್ತು ನಿರ್ಬಂಧಿತ ಪ್ರವರ್ಗದಲ್ಲಿತ್ತು. ದೇಶದಲ್ಲಿ ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ಈರುಳ್ಳಿಯ ಲಭ್ಯತೆಯನ್ನು ಖಾತ್ರಿಪಡಿಸಲು ಕೇಂದ್ರ ಸರ್ಕಾರ ಈ ನಿರ್ಧಾರ ಕೈಗೊಂಡಿದೆ ಎಂದು ಕೇಂದ್ರ ವಾಣಿಜ್ಯ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ಉತ್ತರ ಕನ್ನಡದ ಹೊನ್ನಾವರ ತಾಲೂಕಿನ ನೀರು ಗ್ರಾಮದ ಪ್ರಗತಿಪರ ಕೃಷಿಕ ವಿಷ್ಣು ಹೆಗಡೆ ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆಯಡಿ ಹಲವು ಸೌಲಭ್ಯಗಳನ್ನು ಪಡೆದು ಲಾಭದಾಯಕ ಸಾವಯವ ಕೃಷಿ ಮಾಡುತ್ತಿದ್ದಾರೆ. ತೆಂಗು, ಅಡಿಕೆ, ಕಬ್ಬು, ಹಲಸು, ಮಾವು, ಬಾಳೆ, ಪಪ್ಪಾಯ ಹಾಗೂ ಕಾಳುಮೆಣಸು, ವೀಳ್ಯದೆಲೆಗಳಂತಹ ತೋಟಗಾರಿಕಾ ಬೆಳೆಗಳ ಜೊತೆಗೆ ಹೈನುಗಾರಿಕೆ, ಜೇನು ಸಾಕಾಣಿಕೆ ಮಾಡುತ್ತಿದ್ದು, ಸರ್ಕಾರದ ಸೌಲಭ್ಯಗಳನ್ನು ಸಮರ್ಪಕವಾಗಿ ಬಳಸಿಕೊಂಡು ಕೃಷಿ ಮಾಡುತ್ತಿದ್ದಾರೆ. ಕೇಂದ್ರ ಸರ್ಕಾರದ ಹಲವಾರು ಪ್ಯಾಕೇಜ್ಗಳಿಂದ ಹಾಗೂ ರಾಜ್ಯ ವಿವಿಧ ಬಗೆಯ ಗಿಡ ಮರಗಳನ್ನು ಬೆಳೆಸಿದ್ದೇನೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರ ನೀಡಿರುವ ಹಲವಾರು ಕೃಷಿ ಯೋಜನೆಗಳನ್ನು ಪಡೆದು ಅಭಿವೃದ್ಧಿ ಹೊಂದುತ್ತಿರುವುದಾಗಿ ತಿಳಿಸಿದರು. ತೋಟಗಾರಿಕಾ ಇಲಾಖೆಯಲ್ಲಿ ಅಪ್ರೋಚ್ ಮಾಡಿಬಿಟ್ಟು ಹೀಗೆ ನನಗೆ ಅಡಿಕೆ ಸುಲಿಯೋಕ್ಕೆ ಸಹಾಯ ಆಗಲಿಕ್ಕೆ ಏನಾದ್ರೂ ಸಹಾಯ ಮಾಡಲಿಕ್ಕೆ ಆಗುತ್ತಾ ಅಂತ ಕೇಳ್ಕೊಂಡಾಗ ಅವರು ನ್ಯಾಷನಲ್ ನಾಮ್ ಅಡಿ ಈ ಥರ ಯಂತ್ರೋಪಕರಣಗಳನ್ನು ಪರ್ಚೇಸ್ ಮಾಡಿದ್ರೆ ಅದರಿಂದ ಅಡಿಕೆ ಸುಲಿಯುವುದನ್ನು ವರ್ಷ ಮಾಡುವುದನ್ನು ತಿಂಗಳಲ್ಲಿ ಮಾಡಬಹುದು. ಆ ಯೋಜನೆಯಲ್ಲೂ ಕೂಡ ಅವರು ಹೊನ್ನಾವರ ಸಹಾಯಕ ತೋಟಗಾರಿಕಾ ಅಧಿಕಾರಿ ನಾಗಪ್ಪ ವಿಷ್ಣು ಹೆಗಡೆ ಸಾವಯವ ಕೃಷಿ ಮಾಡಿ ಯಶಸ್ವಿಯಾಗಿದ್ದಾರೆ. ಕೃಷಿ ಇಲಾಖೆಯ ಹಲವಾರು ಯೋಜನೆಗಳನ್ನು ಸಮರ್ಪಕವಾಗಿ ಬಳಸಿಕೊಂಡಿದ್ದಾರೆ. ಎಲ್ಲ ರೈತರು ಸರ್ಕಾರದ ಯೋಜನೆಗಳನ್ನು ಉತ್ತಮವಾಗಿ ಬಳಸಿಕೊಳ್ಳಬೇಕೆಂದು ತಿಳಿಸಿದರು. ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಯೋಜನೆ ಅನ್ನುವಂಥ ಒಂದು ದೊಡ್ಡ ಯೋಜನೆ ಇದು. ಅದರಲ್ಲಿ ಮತ್ತೆ ಮುಖ್ಯ ಬೇರೆ ಬೇರೆ ಸಬ್ ಸ್ಕೀಮ್ ಇದ್ದಾವೆ. ಅದರಲ್ಲಿ ಅವರು ಎಲ್ಲ ರೈತರು ಈ ಯೋಜನೆಯನ್ನು ಸದುಪಯೋಗ ಪಡೆದುಕೊಳ್ಬೇಕಂತೇಳಿ ಮತ್ತು ಏನಾದರೂ ಸಮಸ್ಯೆ ಅಥವಾ ತಾಂತ್ರಿಕ ಸಲಹೆ ಬೇಕಾದಲ್ಲಿ ತೋಟಗಾರಿಕೆ ಇಲಾಖೆಯನ್ನು ಸಂಪರ್ಕ ಮಾಡಬೇಕಂತೇಳಿ ರೈತ ಬಾಂಧವರಲ್ಲಿ ಕೇಳಿಕೊಳ್ಳುತ್ತೆ. ಕೇಂದ್ರ ಸರ್ಕಾರದ ಸ್ವಾಮಿತ್ವ ಯೋಜನೆಯಡಿಯಲ್ಲಿ ರಾಮನಗರದ ಮಾಗಡಿ ತಾಲೂಕಿನ ಮಂಚೇಗೌಡನಪಾಳ್ಯ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡು ಡ್ರೋನ್ ಕ್ಯಾಮೆರಾದಿಂದ ಸರ್ವೆ ಮಾಡಿ ಆಸ್ತಿ ಹಕ್ಕು ಪತ್ರಗಳನ್ನು ನೀಡಲಾಗುತ್ತಿದೆ. ಅಕ್ಟೋಬರ್ 11ರಂದು ಪ್ರಧಾನಿ ನರೇಂದ್ರ ಮೋದಿ ಪ್ರಾಯೋಗಿಕವಾಗಿ ವಿಡಿಯೋ ಕಾನ್ಫರೆನ್ಸ್ ಮೂಲಕ ಆಸ್ತಿ ಹಕ್ಕು ಪತ್ರಗಳನ್ನು ವಿತರಿಸಿದ್ದರು. ಈ ಪೈಕಿ ಮಂಚೇಗೌಡನಪಾಳ್ಯದಲ್ಲಿ 95, ಶಿಪ್ಕಟ್ಟೆ ಗ್ರಾಮದಲ್ಲಿ 67 ಹಕ್ಕು ಪತ್ರಗಳು ಸೇರಿದಂತೆ ಜಿಲ್ಲೆಯಲ್ಲಿ ಒಟ್ಟಾರೆ 157 ಆಸ್ತಿ ಹಕ್ಕು ಪತ್ರಗಳನ್ನು ವಿತರಿಸಲಾಗಿದೆ. ಡಿಡಿ ನ್ಯೂಸ್ನೊಂದಿಗೆ ಸ್ಥಳೀಯ ನಿವಾಸಿ ಸಂತೋಷ್ ಕುಮಾರ್, ಸ್ವತ್ತಿನ ಪತ್ರಕ್ಕಾಗಿ ಹಲವಾರು ದಿನ ಕಾಯಬೇಕಾಗಿತ್ತು. ಆದರೆ ಇದೀಗ ತಮ್ಮ ಹಳ್ಳಿಯಲ್ಲಿಯೇ ಡ್ರೋನ್ ಕ್ಯಾಮೆರಾ ಮೂಲಕ ಸರ್ವೆ ನಡೆಸಿ ಆಸ್ತಿ ಹಕ್ಕು ಪತ್ರ ನೀಡುತ್ತಿರುವುದರಿಂದ ತುಂಬಾ ಅನುಕೂಲವಾಗಿದೆ ಎಂದರು. ಆದರೆ ಕೇಂದ್ರ ಸರ್ಕಾರದ ಒಂದು ಸ್ವಾಮಿತ್ವ ಯೋಜನೆಯಡಿ ನಮಗೆ ಬಹಳ ಅನುಕೂಲ ಆಗಿದೆ. ನಾವೇ ಕೂಡ ಸ್ವಂತವಾಗಿ ಯಾವುದೇ ತರಹದ ದಾಖಲಾತಿಗಳಿರಲಿಲ್ಲ. ಇದು ಕೇಂದ್ರ ಸರ್ಕಾರ ಸ್ವಾಮಿತ್ವ ಯೋಜನೆ ಎಲ್ಲ ಮನೆಗಳಿಗೂ ವಿತರಿಸಿದ್ದಾರೆ. ಇದರಿಂದ ಬಹಳ ಅನುಕೂಲವಾಗಿದೆ.
ರಾಮನಗರ ಜಿಲ್ಲೆಯಲ್ಲಿ ಮತ್ತೋರ್ವ ನಿವಾಸಿ ಶಿವರಾಜ್ ಕುಮಾರ್ ಇಡೀ ರಾಜ್ಯದಲ್ಲಿ ಮೊದಲ ಬಾರಿಗೆ ನಮ್ಮ ಊರಿನಲ್ಲಿ ಡ್ರೋನ್ ಮೂಲಕ ಜಮೀನುಗಳ ಸರ್ವೆ ನಡೆಸಿ ಮಾಲೀಕತ್ವದ ದಾಖಲಾತಿ ಪತ್ರ ನೀಡುತ್ತಿರುವುದು ಹೆಮ್ಮೆಯ ವಿಚಾರ ಎಂದರು. ದಾಖಲಾತಿಗಳನ್ನ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ಇಲ್ಲಿ ಮನೆಗಳ ನಡುವೆ ಇದ್ದಂಥ ಕೆಲವು ಗೊಂದಲಗಳನ್ನ ನಿವಾರಣೆ ಮಾಡಿದೆ. ಕೇಂದ್ರ ಸರ್ಕಾರದಿಂದ ಈ ಯೋಜನೆ ತುಂಬ ಉಪಯೋಗಕಾರಿಯಾಗಿದೆ. ನಮಗೆ ಡ್ರೋನ್ ಮುಖಾಂತರ ಇಡೀ ನಮ್ಮೂರನ್ನ ಸರ್ವೆ ಮಾಡಿರೋದು ನಮಗೆ ತುಂಬ ಹೆಮ್ಮೆ ಅನಿಸ್ತಿದೆ. ಈ ಖಾತೆಗೆ ಅಂತ ಮೊದಲು ಈ ಹಿಂದೆ ಹಕ್ಕುಪತ್ರಗಳಿಗಾಗಿ ರಾಮನಗರ ತಾಲೂಕು ಕಚೇರಿಗೆ ಅಲೆಯಬೇಕಾಗಿತ್ತು. ಇದೀಗ ನಮ್ಮ ಹಳ್ಳಿಯಲ್ಲಿಯೇ ಆಸ್ತಿ ಹಕ್ಕು ಪತ್ರ ಸಿಗುತ್ತಿರುವುದರಿಂದ ಬಹಳಷ್ಟು ಅನುಕೂಲವಾಗಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಯಾರ್ಯಾರ್ದು ಎಷ್ಟೆಷ್ಟು ಅಂತ ಗೊತ್ತಾಗುತ್ತೆ. ಅದರಿಂದ ನಮ್ಗೆ ಅನುಕೂಲ ಇದೆ. ನಾವೆಲ್ಲೂ ಹೊರಗಡೆ ಹೋಗಿ ಮಾಡೋಂಗಿಲ್ಲ, ಇಲ್ಲೇ ಮಾಡಿಕೊಟ್ಟವ್ರೆ. ಕಾರ್ಡೆಲ್ಲ ಕೊಟ್ಟಿದ್ದಾರೆ, ಅನುಕೂಲ ಇದೆ ನಮ್ಮೂರವ್ರಿಗೆ. ಕೆಲವ್ರಿಗೆ ಬಂದಿದೆ, ಇನ್ನು ಕೆಲವ್ರಿಗೆ ಬರಬೇಕು, ಕೊಡ್ತೀವಿ ಅಂತ ಹೇಳವ್ರೆ. ಅನುಕೂಲ ಆಯ್ತದೆ, ಇದರಿಂದ ಏನು ತೊಂದರೆ ಇಲ್ಲ. ಜಮ್ಮು ಕಾಶ್ಮೀರದ ಕುಲ್ಗಾಮ್ ಜಿಲ್ಲೆಯಲ್ಲಿ ಬಿಜೆಪಿಯ 3 ಕಾರ್ಯಕರ್ತರನ್ನು ಭಯೋತ್ಪಾದಕರು ನಿನ್ನೆ ಸಂಜೆ ಹತ್ಯೆಗೈದಿದ್ದಾರೆ. ಹತ್ಯೆಯಾದ 3ರನ್ನು ಬಿಜೆಪಿ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಫಿದಾ ಹುಸೇನ್, ಉಮರ್ ರಶೀದ್ ಮತ್ತು ಉಮರ್ ರಂಜಾನ್ ಎಂದು ಗುರುತಿಸಲಾಗಿದೆ. ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ರಾಜಕೀಯ ಕಾರ್ಯಕರ್ತರ ಹತ್ಯೆಯನ್ನು ತೀವ್ರವಾಗಿ ಖಂಡಿಸಿ ಅಮಾನವೀಯ ಹಿಂಸಾಚಾರದ ಕೃತ್ಯ ಖಂಡನಾರ್ಹ, ಕಾನೂನು ರೀತಿಯಲ್ಲಿ ತಪ್ಪಿತಸ್ಥರ ಮೇಲೆ ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಪಕ್ಷದ ಯುವ ಕಾರ್ಯಕರ್ತರ ಹತ್ಯೆಯನ್ನು ಖಂಡಿಸುತ್ತೇನೆ. ಪಕ್ಷಕ್ಕಾಗಿ ಈ 3 ಗಣನೀಯವಾಗಿ ಸೇವೆ ಸಲ್ಲಿಸಿದ್ದಾರೆ ಎಂದು ಟ್ವಿಟರ್ ಮೂಲಕ ಸಂತಾಪ ಸಲ್ಲಿಸಿದ್ದಾರೆ. ಚೈನಾ ಪಡೆಗಳು ಭಾರತದ ಗಡಿಯೊಳಗೆ ಮತ್ತಷ್ಟು ಅತಿಕ್ರಮಣ ಮಾಡಿದ್ದು, ಪ್ಯಾಂಗಾಂಗ್ ತ್ಸೋ ಸರೋವರದ ಉತ್ತರ ತಟದ ಫಿಂಗರ್ 2 ಮತ್ತು 3 ವಶಪಡಿಸಿಕೊಂಡಿದೆ ಎಂಬ ಆಂಗ್ಲ ಮಾಧ್ಯಮವೊಂದರಲ್ಲಿ ಪ್ರಕಟವಾಗಿರುವ ಸುದ್ದಿಯನ್ನು ಕೇಂದ್ರ ಸರ್ಕಾರ ತಳ್ಳಿಹಾಕಿದೆ. ಈ ಸಂಬಂಧ ಭಾರತೀಯ ಸೇನೆಯ ಮಾಹಿತಿ ಆಧರಿಸಿ ಟ್ವೀಟ್ ಮಾಡಿರುವ ಭಾರತ ಸರ್ಕಾರದ ವಾರ್ತಾ ಶಾಖೆಯ ಹೆಚ್ಚುವರಿ ಮಹಾನಿರ್ದೇಶಕರು ಈ ಹೇಳಿಕೆಯನ್ನು ಅಲ್ಲಗಳೆದಿದ್ದಾರೆ. ಇಂದು ಸಮಾಜ ಸುಧಾರಕ ಸ್ವಾಮಿ ದಯಾನಂದ ಸರಸ್ವತಿಯವರ ಪುಣ್ಯತಿಥಿ. ಸಮಾಜ ಸುಧಾರಣೆಯಲ್ಲಿ ತನ್ನದೇ ಆದ ಕೊಡುಗೆ ನೀಡಿರುವ ದಯಾನಂದ ಸರಸ್ವತಿಯವರು 18 ಹಾಗೂ 19ನೇ ಶತಮಾನದ ಮಹಾನ್ ಸುಧಾರಕರಾಗಿದ್ದರು. ಸಂಸ್ಕೃತ ಭಾಷಾ ಪಂಡಿತರೂ ಆಗಿದ್ದ ಅವರು ಹಲವು ಸಮಕಾಲೀನ ನಾಯಕರೊಂದಿಗೆ ಸಮಾಜ ಸುಧಾರಣೆಯಲ್ಲಿ ತೊಡಗಿದ್ದರು. ಆರ್ಯ ಸಮಾಜ ಸ್ಥಾಪಕರಾದ ಸ್ವಾಮಿ ದಯಾನಂದ ಸರಸ್ವತಿಯವರು ಶ್ರೇಷ್ಠ ದಾರ್ಶನಿಕರು ಎಂದು ಸಹ ಗುರುತಿಸಿಕೊಂಡಿದ್ದಾರೆ. ದಯಾನಂದ ಸರಸ್ವತಿಯ ಅವರ ಪುಣ್ಯತಿಥಿ ಅಂಗವಾಗಿ ಕೇಂದ್ರ ವಾರ್ತಾ ಮತ್ತು ಪ್ರಚಾರ ಖಾತೆ ಸಚಿವ ಪ್ರಕಾಶ್ ಜಾವಡೇಕರ್ ಟ್ವೀಟ್ ಮಾಡಿ ಸ್ಮರಿಸಿಕೊಂಡಿದ್ದಾರೆ. ದೇಶಾದ್ಯಂತ ಇಂದು ಈದ್ ಮಿಲಾದ್ ಉನ್ ನಬಿ ಆಚರಿಸಲಾಗುತ್ತಿದೆ. ಪ್ರವಾದಿ ಮೊಹಮ್ಮದರ ಜನ್ಮದಿನದ ಹಿನ್ನೆಲೆಯಲ್ಲಿ ಹಬ್ಬವನ್ನು ಹರ್ಷೋಲ್ಲಾಸಗಳಿಂದ ಆಚರಣೆ ಮಾಡಲಾಗುತ್ತಿದೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್, ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು, ಪ್ರಧಾನಿ ನರೇಂದ್ರ ಮೋದಿ ಸೇರಿ ಹಲವು ಗಣ್ಯರು ಶುಭ ಹಾರೈಸಿದ್ದಾರೆ. ರಾಷ್ಟ್ರಪತಿ ರಾಮನಾಥ್ ಕೋವಿಂದ್ ತಮ್ಮ ಸಂದೇಶದಲ್ಲಿ ಮಿಲಾದ್ ಉನ್ ನಬಿ ಸಂದರ್ಭದಲ್ಲಿ ಪ್ರೀತಿ, ಭ್ರಾತೃತ್ವ ಸಂದೇಶ ಎಲ್ಲರನ್ನೂ ಪ್ರಭಾವಿಸಲಿ, ಜಗತ್ತು ಮಾನವೀಯತೆಯ ಮಾರ್ಗದಲ್ಲಿ ಮುನ್ನಡೆಯುವಂತಾಗಲಿ, ಸೌಹಾರ್ದತೆ ಮತ್ತು ಸಮಾನತೆಯ ಆಧಾರದ ಮೇಲೆ ಸಮಾಜ ನಿರ್ಮಾಣ ಮಾಡಬೇಕೆಂಬ ಮೊಹಮ್ಮದರ ಆಶಯದಂತೆ ಪ್ರತಿಯೊಬ್ಬರೂ ಶಾಂತಿ, ಸೌಹಾರ್ದತೆ ನಿರ್ಮಾಣ ಮಾಡಲು ಸಹಕರಿಸಬೇಕು ಎಂದು ಹೇಳಿದ್ದಾರೆ. ಉಪರಾಷ್ಟ್ರಪತಿ ಎಂ ವೆಂಕಯ್ಯನಾಯ್ಡು
ತಮ್ಮ ಸಂದೇಶದಲ್ಲಿ ಎಲ್ಲರೂ ಭ್ರಾತೃತ್ವ ಪಥದಲ್ಲಿ ಸಾಗಬೇಕು, ಕುಟುಂಬ ಸದಸ್ಯರು, ಸ್ನೇಹಿತರು ಉತ್ತಮ ಸಮಾಜಕ್ಕಾಗಿ ಪ್ರಾರ್ಥನೆ ಸಲ್ಲಿಸಬೇಕು, ಕೋವಿಡ್ ನಿಯಂತ್ರಣ ಕ್ರಮಗಳ ನಡುವೆ ಹಬ್ಬ ಆಚರಿಸುವಂತೆ ಅವರು ಸಲಹೆ ನೀಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ತಮ್ಮ ಟ್ವೀಟ್ ಸಂದೇಶದಲ್ಲಿ ಈ ದಿನವು ಸಹಾನುಭೂತಿ, ಸಹೋದರತ್ವ ಭಾವನೆ ಎಲ್ಲರಲ್ಲೂ ಮೂಡಿಸಲಿ, ಪ್ರತಿಯೊಬ್ಬರೂ ಆರೋಗ್ಯವಾಗಿ ಸಂತೋಷವಾಗಿರಲಿ ಎಂದು ಹಾರೈಸಿದ್ದಾರೆ. ರಾಜ್ಯಪಾಲ ವಜುಭಾಯಿ ವಾಲಾ ಪ್ರವಾದಿ ಮೊಹಮ್ಮದರ ಜೀವನ ಮನುಕುಲದ ಪ್ರೀತಿ, ಸೋದರತ್ವ ಮತ್ತು ಸದ್ಗುಣಗಳ ಸ್ಫೂರ್ತಿದಾಯಕ ಕಥೆಯಾಗಿದ್ದು, ತಮ್ಮ ಸಹವರ್ತಿಗಳೊಂದಿಗೆ ನಂಬಿಕೆ, ಕಾಳಜಿ ಮತ್ತು ಸಹಾನುಭೂತಿಯಿಂದ ವರ್ತಿಸುವ ಧ್ಯೇಯ ಹೊಂದಿದ್ದಾರೆ ಎಂದಿದ್ದಾರೆ. ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಪ್ರವಾದಿ ಮೊಹಮ್ಮದ್ ಅವರ ಸಂದೇಶಗಳು ಸಮಾಜದಲ್ಲಿ ಸಹೋದರತ್ವ ಮತ್ತು ಸೌಹಾರ್ದತೆಯನ್ನು ಮತ್ತಷ್ಟು ಗಟ್ಟಿಗೊಳಿಸಲಿ ಎಂದು ಹಾರೈಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪ್ರಧಾನಿ ನರೇಂದ್ರ ಮೋದಿ 2 ದಿನಗಳ ಗುಜರಾತ್ ಭೇಟಿ, ಕೆವಾಡಿಯಾದಲ್ಲಿ ಆರೋಗ್ಯವನ ಉದ್ಘಾಟನೆ, ಹಲವು ಯೋಜನೆಗಳಿಗೆ ಶಿಲಾನ್ಯಾಸ. ರಾಜ್ಯದ ಸಮಗ್ರ ಅಭಿವೃದ್ಧಿ ಬಿಜೆಪಿಯ ಆದ್ಯತೆ, ಕೋವಿಡ್ ಸಂಕಷ್ಟದ ನಡುವೆಯೂ ಜನಸ್ನೇಹಿ ಆಡಳಿತ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ. ಕೊರೋನಾ ಸೋಂಕು ಪರೀಕ್ಷೆ, ಮೂಲಸೌಕರ್ಯ ವೃದ್ಧಿಗೆ ಆದ್ಯತೆ, ದೇಶದಲ್ಲಿ 2,000ಕ್ಕೂ ಅಧಿಕ ಪ್ರಯೋಗಾಲಯಗಳು ಕಾರ್ಯನಿರ್ವಹಣೆ. ಈರುಳ್ಳಿ ಬೀಜ ರಫ್ತು ನಿಷೇಧಿಸಿ ವಿದೇಶ ವಾಣಿಜ್ಯ ಮಹಾನಿರ್ದೇಶನಾಲಯ ಅಧಿಸೂಚನೆ, ಲಭ್ಯತೆ ಖಾತರಿಪಡಿಸಲು ಕೇಂದ್ರದಿಂದ ಕ್ರಮ, ಪಿಯೂಷ್ ಗೋಯಲ್. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಸಂಜೆ 7 ಗಂಟೆಗೆ ಚಂದನದಲ್ಲಿ. ನಮಸ್ಕಾರ.